ಎಸ್.ಎಂ. ಹಂಪಾಳಿ ನುಡಿನಮನ. ಬಾಲ್ಯ ಜೀವನ ಮತ್ತು ಶಿಕ್ಷಣ. ಭಾರತ ಸ್ವಾತಂತ್ರ್ಯ ಪಡೆಯುವ 2 ವರ್ಷ ಮೊದಲೇ, ಅಂದರೆ 1-2-1945ರಲ್ಲಿ ಬನವಾಸಿ ಎಂಬ ಕುಗ್ರಾಮದಲ್ಲಿ ಸೋಮಶೇಖರ್ ಎಂ. ಹಂಪಾಳಿಯವರು ಜನಿಸಿದರು. ವಿದ್ಯಾರ್ಥಿ ಜೀವನದಲ್ಲಿ ಸಾಕಷ್ಟು ಕ್ರಿಯಾಶೀಲ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡು ಉತ್ತಮ ವಿದ್ಯಾರ್ಥಿ ಎನಿಸಿಕೊಂಡಿದ್ದರು. ಓದುವಿನಲ್ಲಿ ಮುಂದೆ ಇದ್ದ ಹಂಪಾಳಿಯವರಿಗೆ ಸಂಘಟನೆ ಎಂದರೆ ಅಚ್ಚುಮೆಚ್ಚು. ಬಾಲ್ಯದಲ್ಲಿ ಕೆಲವು ಗೆಳೆಯರನ್ನು ಕಟ್ಟಿಕೊಂಡು ಸಂಘಟನೆ ಕಟ್ಟಿ ಮುಂದಾಳತ್ವ ವಹಿಸಿಕೊಂಡಿದ್ದರು. ಶಾಲಾ ವಾರ್ಷಿಕೋತ್ಸವದ ಜೊತೆಗೆ ಹಬ್ಬ ಹರಿದಿನಗಳಲ್ಲಿ ಹುರುಪಿನೊಂದಿಗೆ ಕಾರ್ಯಚಟುವಟಿಕೆಗಳನ್ನು ಮಾಡುತ್ತಿದ್ದರು. ಹಾಗೆ ಇವರಿಗೆ ವಾಲಿಬಾಲ್ ಜೊತೆಗೆ ಥ್ರೋಬಾಲ್ ಎಂದರೆ ಅಚ್ಚುಮೆಚ್ಚು. ಪಾಠಗಳ ನಡುವೆ ಸ್ನೇಹಿತರ ಜೊತೆಗೆ ವಾಲಿಬಾಲ್, ಥ್ರೋಬಾಲ್ ಆಡುತ್ತಿದ್ದರು. ಓದಿನ ಜೊತೆಗೆ ಆಟಗಳಲ್ಲೂ ತೊಡಗಿಸಿಕೊಳ್ಳುತ್ತಿದ್ದರು. ಪ್ರೈಮರಿ, ಪ್ರಾಥಮಿಕ, ಪ್ರೌಢಶಾಲಾ ಶಿಕ್ಷಣವನ್ನು ಶಿರಾಳಕೊಪ್ಪದಲ್ಲಿ ಪೂರೈಸಿ ನಂತರ ಧಾರವಾಡದಲ್ಲಿ PUC, ನಂತರ BE ಪದವಿ ಶಿಕ್ಷಣವನ್ನು ಗುಲ್ಬರ್ಗದ PES ಕಾಲೇಜಿನಲ್ಲಿ ಪೂರೈಸಿದರು. ಉದ್ಯೋಗ 1987ರಿಂದ 1990ರವರೆಗೂ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ಹುಬ್ಬಳ್ಳಿ, ಗುಲ್ಬರ್ಗದಲ್ಲಿ ಮೆಕ್ಯಾನಿಕಲ್ ವಿದ್ಯಾರ್ಥಿಗಳಿಗೆ, ITI ವಿದ್ಯಾರ್ಥಿಗಳಿಗೆ ಪ್ರಾಂಶುಪಾಲರಾಗಿ ಬೋಧನೆ ಮಾಡಿದರು. ನಂತರ ಹುಬ್ಬಳ್ಳಿಯಲ್ಲಿ KSRTCಯಲ್ಲಿ ಡಿಪೋ ಮ್ಯಾನೇಜರ್ ಆಗಿ ಕಾರ್ಯನಿರ್ವಹಿಸಿದರು. 1976ರಲ್ಲಿ ಹಾಸನದ ಕಿಮ್ಕೋದಲ್ಲಿ ಅಸಿಸ್ಟೆಂಟ್ ವರ್ಕ್ ಮ್ಯಾನೇಜರ್ ಹುದ್ದೆಗೆ ವರ್ಗಾವಣೆಯಾಗಿ ಕೆಲಸ ನಿರ್ವಹಿಸಿದರು. ನಂತರ ಅವರು ಶಿಕ್ಷಣ ಮುಗಿಸಿ ಉದ್ಯೋಗ ಸೇರುವ ಹಂತದಲ್ಲಿ ಅಪ್ಪ ಅಮ್ಮನನ್ನು ಕಳೆದುಕೊಂಡಿದ್ದರು. 1971ರಲ್ಲಿ ಶಿಕಾರಿಪುರ ತಾಲೂಕಿನ ನಂದಿಹಳ್ಳಿ ಗ್ರಾಮದ ಸುವರ್ಣ ಯಾನೆ ಮಹದೇವಕ್ಕ ಅವರನ್ನು ವಿವಾಹವಾಗುವ ಮೂಲಕ ದಾಂಪತ್ಯ ಜೀವನಕ್ಕೆ ಕಾಲಿರಿಸಿದರು. ಇವರ ಆರಂಭಿಕ ಹಂತದಲ್ಲಿ ಕಷ್ಟದಲ್ಲಿ ಜೀವನ ಕಳೆದರೂ ಹೆಂಡತಿ ಮಕ್ಕಳಿಗೆ ಯಾವುದೇ ಕೊರತೆ ಮಾಡಿರಲಿಲ್ಲ. ಸೋಮಶೇಖರ ಹಂಪಾಳಿಯವರು ಯಾವುದೇ ಆಸೆ ಆಮಿಷಗಳಿಗೆ ಒಳಗಾಗದೆ ವೃತ್ತಿಯಲ್ಲಿ ಪ್ರಾಮಾಣಿಕ ವ್ಯಕ್ತಿಯಾಗಿ KSRTC ಸಂಸ್ಥೆಗೆ ಋಣಿಯಾಗಿ ಕೆಲಸ ಮಾಡಿದವರು. ಇವರು ಆಫ್ರಿಕಾದ ತಾಂಜೇನಿಯಾದಲ್ಲಿ 1983ರಲ್ಲಿ KSRTCಯಲ್ಲಿ ಬಸ್ಗಳ ತಯಾರಿಕಾ ವಿಭಾಗದಲ್ಲಿ ಬಾಡಿ ಡಿಸೈನ್ ಮತ್ತು ಅದರ ಗುಣಮಟ್ಟದ ಹೆಚ್ಚಿಸುವಿಕೆ ಕುರಿತು ಹೆಚ್ಚಿನ ತರಬೇತಿ ಪಡೆದರು. ಈ ತರಬೇತಿಗಾಗಿ ಅವರು 1 ವರ್ಷಕ್ಕೆ ಪ್ರತಿನಿಯೋಜಿಸಲ್ಪಟ್ಟಿದ್ದರು. ಆ ಸಂದರ್ಭದಲ್ಲಿ ಕುಟುಂಬದ ಸದಸ್ಯರನ್ನು 1 ವರ್ಷದವರೆಗೂ ತಾಂಜೇನಿಯಾಕ್ಕೆ ಕರೆದುಕೊಂಡು ಹೋಗಿದ್ದರು. ಅವರ ಕೆಲಸದಲ್ಲಿ ಅಚ್ಚುಕಟ್ಟುತನ ಇರುತ್ತಿತ್ತು. ನೇರವಾಗಿ ಮಾತನಾಡಿದಾಗ ಕೆಲವರು ಇವರನ್ನು ವಿರೋಧಿಸುತ್ತಿದ್ದರು. ಇವರಲ್ಲಿ ನಗುವಿನ ಹಾಸ್ಯ ಚಟಾಕಿ ಇರುತ್ತಿತ್ತು. ಕೆಲವರಿಗೆ ನಿಷ್ಠುರವಾದ ಕಟ್ಟಿಕೊಂಡಿದ್ದರು. ಯಾರನ್ನೂ ದ್ವೇಷ ಮಾಡುವ ಗುಣ ಅವರಲ್ಲಿ ಇರಲಿಲ್ಲ. ಮಡದಿ ಸುವರ್ಣ ಅವರು ಇವರಿಗೆ ತಂದೆ ತಾಯಿ ಆಗಿ ಅವರ ಬೆನ್ನೆಲುಬಾಗಿ ಕೆಲಸ ಕಾರ್ಯಗಳಿಗೆ ಸ್ಫೂರ್ತಿ ತುಂಬುತ್ತಿದ್ದರು. ಯಾವುದೇ ಕೆಲಸ ಮಾಡಿದರೂ ಮಡದಿರಿಗೆ ಹೇಳಿ ಮಾಡುವ ಗುಣ ಇವರಲ್ಲಿತ್ತು. ಇವರು ಮಾತನಾಡಿದರೆ ಅರಳು ಹುರಿದಂತೆ ಪಟಪಟನೆ ಮಾತನಾಡುವ ವ್ಯಕ್ತಿಯಾಗಿದ್ದರು. ಮಡದಿಯನ್ನು ಯಾವಾಗಲೂ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದರು. ಸರಳ ಜೀವನ ನಡೆಸಿದ ಸೋಮಶೇಖರ ಹಂಪಾಳಿಯವರು ಜೀವನದುದ್ದಕ್ಕೂ ಅನೇಕ ಸವಾಲುಗಳನ್ನು ಎದುರಿಸಿದರು. 5 ಜನ ಸಹೋದರಿಯರು ಮತ್ತು 2 ಸಂಬಂಧಗಳಲ್ಲಿ ಸಹೋದರ ಸಹೋದರಿಯರನ್ನು ಗಂಡು ಹೆಣ್ಣುಗಳನ್ನು ಹುಡುಕಿ ಮದುವೆ ಮಾಡಿಕೊಟ್ಟ ಕೀರ್ತಿ ಇವರಿಗೆ ಸಲ್ಲುತ್ತದೆ. ಇವರು ಹಾಸನದಿಂದ ಬೆಂಗಳೂರಿಗೆ ವರ್ಗಾವಣೆಯಾದ ನಂತರ ಬೆಂಗಳೂರಿನ ಮೈಸೂರು ರಸ್ತೆಯಲ್ಲಿರುವ ಕಿಮ್ಕೋದಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿ ಕಾರ್ಯನಿರ್ವಹಿಸಿ 2003ರಲ್ಲಿ ನಿವೃತ್ತಿ ಪಡೆದರು. ನಂತರ ತಾವು ಕೆಲಸ ಮಾಡಿದ ಸ್ಥಳಗಳಲ್ಲಿ ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸಿದರು ಮತ್ತು ಅದರ ಪರಿಣಾಮವಾಗಿ ಕೆಲಸದಲ್ಲಿ ತೋರಿಸಿದ ಅವರ ನಿಷ್ಠ ಪ್ರಾಮಾಣಿಕತೆಗೆ ಪ್ರಶಸ್ತಿ ಗೌರವಗಳು ಅರಸಿ ಬಂದಿವೆ. ನಿವೃತ್ತಿ ನಂತರವೂ ಬೆಂಗಳೂರು, ವಿಜಯನಗರದಲ್ಲಿ ಕರ್ನಾಟಕ ಸಣ್ಣ ಕೈಗಾರಿಕಾ ಅಭಿವೃದ್ಧಿ ನಿಗಮದಲ್ಲಿ ಲೆಕ್ಕ ಪರಿಶೋಧಕರಾಗಿ ಕಾರ್ಯನಿರ್ವಹಿಸಿದರು. ಇವರ ಸರಳ ಜೀವನವನ್ನು
ನಾವು ಇಂದಿಗೂ ಸ್ಮರಿಸಿಕೊಳ್ಳಬೇಕಿದೆ. ನಿವೃತ್ತಿ ಜೀವನದಲ್ಲೂ ಇವರು ಮನೆಯಲ್ಲಿ ಕಾಲ ಕಳೆಯದೆ ದುಡಿಯುವ ಉತ್ಸಾಹದಲ್ಲೂ ಅವರು ಕಾರ್ಯಚಟುವಟಿಕೆಗಳನ್ನು ಸದಾ ಮುಂದುವರಿಸಿದ್ದರು. ಇವರು 3 ದಶಕಗಳಿಗೂ ಮೀರಿದ ವೃತ್ತಿ ಬದುಕಿನಲ್ಲಿ ನಿವೃತ್ತಿ ಹೊಂದಿ ವಿಶ್ರಾಂತ ಬದುಕಿನಲ್ಲಿದ್ದರು. ಹಂಪಾಳಿಯವರು ವಯೋಸಹಜ ಕೆಲವು ದೈಹಿಕ ತೊಂದರೆಗಳನ್ನು ಅನುಭವಿಸಿದರು. ಕಡೆಗೂ ಕಾಲನ ಕರೆಗೆ ಓಗೊಟ್ಟು ಹೊಸ ವರ್ಷದ ಯುಗಾದಿ ಮುಗಿಸಿ ದಿನಾಂಕ ಮಾರ್ಚ್ 22ರಂದು ಭಾನುವಾರ ರಾತ್ರಿ 10:20ಕ್ಕೆ ಚಿರನಿದ್ರೆಗೆ ಜಾರಿದರು. ಸೋಮಶೇಖರ ಹಂಪಾಳಿಯವರು ಬೆಂಗಳೂರಿನ ರಾಜರಾಜೇಶ್ವರಿ ನಗರದ ಶಾರದಾ ಬಡಾವಣೆಯಲ್ಲಿ ಇದ್ದುಕೊಂಡು ಕೇವಲ ಅಲ್ಲಿನ ನಿವಾಸಿ ಮಾತ್ರವಾಗಿರಲಿಲ್ಲ. ಆರಂಭದ ದಿನಗಳಲ್ಲಿ ಈ ಬಡಾವಣೆಯ ಕ್ಷೇಮಾಭಿವೃದ್ಧಿ ಸಂಘಟನೆಗೆ ಅಪರಿಮಿತವಾಗಿ ತೊಡಗಿಸಿಕೊಂಡು ದುಡಿದಿರುವುದನ್ನು ಯಾರೂ ಮರೆಯುವಂತಿಲ್ಲ ಮತ್ತು ಮರೆಯಬಾರದು. ಹೊಸದಾಗಿ ನಿವೇಶನ ಖರೀದಿಸಿ ಗೃಹ ನಿರ್ಮಾಣ ಮಾಡುವವರ ಬಳಿ ಬೆನ್ನು ಹತ್ತಿ ಅವರನ್ನು ಸಂಘದ ಸದಸ್ಯರನ್ನಾಗಿ ಮಾಡಿಸುವಲ್ಲಿ ಅವರಿಗೆ ಅವರೇ ಸಾಟಿಯಾಗಿದ್ದರು. ಸಂಘದ ಸಭೆಗಳಲ್ಲಿ ಕೆಲವರು ತಮಾಷೆಗಾಗಿ ಅವರ ಕಾಲೆಳೆದರೂ ಸಹ ಸಮಾಧಾನದಿಂದಲೇ ನಗುತ್ತಾ ತೆಗೆದುಕೊಳ್ಳುತ್ತಿದ್ದರು. ಕಟ್ಟುವ ಕಾರ್ಯ ಅತ್ಯಂತ ಕಠಿಣವಾದದ್ದು. ಯಾವುದೇ ಸಂಘಟನೆ ಸಶಕ್ತವಾದ ಮೇಲೆ ಸರಾಗವಾಗಿ ಸಾಗುತ್ತದೆ. ಆದರೆ ಆರಂಭಿಕ ಹಂತದ ಅವಿರತ ಪ್ರಯತ್ನ ಮಾಡಿದ ಸಾಧಕರನ್ನು ಸದಾ ಸ್ಮರಿಸುವುದು ನಮ್ಮೆಲ್ಲರ ಹೃದಯವಂತಿಕೆಗೆ ಸಾಕ್ಷಿ. ಹಂಪಾಳಿಯವರು ದೀರ್ಘಕಾಲ ಸಂಘಟನೆಯ ನಾಯಕತ್ವ ನೀಡಿದವರು. ದೇಹ ಸ್ಪಂದಿಸದಿದ್ದಾಗ ನಾನು ಆ ಸ್ಥಾನದಲ್ಲಿ ಕೆಲಸ ಮಾಡುವಂತೆ ಉತ್ತೇಜಿಸಿ ಉಪಕರಿಸಿದವರು ಇವರು. ನಿಕಟಪೂರ್ವ ಪದಾಧಿಕಾರಿಯಾಗಿ ಅವರಿಗೆ ಅಶ್ರುತರ್ಪಣ ಸಲ್ಲಿಸುವ ನೋವಿಗೆ ಮನಸ್ಸು ಭಾರವಾದರೂ ವಿಧಿಲಿಖಿತವನ್ನು ಹುಲು ಮಾನವರಾದ ನಾವು ಪ್ರಶ್ನಿಸಲಾಗದು. ಹಂಪಾಳಿಯವರಿಗೆ 2 ಮಕ್ಕಳಿದ್ದಾರೆ. ಹಿರಿಯ ಮಗಳು ಸುಪುತ್ರಿ ಮಂಜುಳಾ ಹಂಪಾಳಿಯವರು ಶಿಕ್ಷಕಿಯಾಗಿ ಹಾಸನದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಮಗ ಅನಿಲ್ ಕುಮಾರ್ ಹಂಪಾಳಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಬೆಂಗಳೂರಿನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರದು ಸುಖಿ ಕುಟುಂಬ. ಸೌಮ್ಯ ಸ್ವಭಾವದ ಸೊಸೆ, ಮಗ, ಪತ್ನಿ, ಮಗಳು, ಅಳಿಯ. ಇವರಿಗೆ ಸಾಂತ್ವನ ಹೇಳೋಣ. ದುಃಖ ಸಹಿಸುವ ಶಕ್ತಿಯನ್ನು ಭಗವಂತನು ಕುಟುಂಬಕ್ಕೆ ನೀಡಲಿ ಎಂದು ಪ್ರಾರ್ಥಿಸೋಣ. ನುಡಿ ನಮನಗಳೊಡನೆ ಅಂತಿಮ ಪ್ರಣಾಮಗಳು. ಗಾನವಿ ಮೀಡಿಯಾ ಬಳಗ.